ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ನಮ್ಮೂರು ಅಂದರೆ ಚನ್ನಗಿರಿ, ಅಡಿಕೆನಾಡು ಚನ್ನಗಿರಿ ಫ್ರೆಂಡ್ಸ್. ಇಲ್ಲಿ ಅಡಿಕೆ ಬೆಳೆ ಬೆಳೆಯೋದಕ್ಕೆ ಒಳ್ಳೆ ವಾತಾವರಣ ಇದೆ. ಮಲೆನಾಡು ಥರ ಜಾಸ್ತಿ ಮಳೆನೂ ಬರೋದಿಲ್ಲ, ಬೆದಲು ಸೀಮೆ ಥರ ಜಾಸ್ತಿ ಬಿಸಿಲು ಬೀಳೋದಿಲ್ಲ. ಮಳೆಗಾಲದಲ್ಲಿ ಎಷ್ಟು ಮಳೆ ಬೇಕೋ ಅಷ್ಟು ಮಳೆ, ಬೇಸಿಗೆ ಟೈಮ್ನಲ್ಲಿ ಎಷ್ಟು ಬಿಸಿಲು ಬೇಕೋ ಅಷ್ಟು ಬಿಸಿಲು. ಬೇರೆ ಕಡೆ ಹೋಲಿಸಿದ್ರೆ ಚನ್ನಗಿರಿ ಸೈಡ್ನಲ್ಲಿ ಇಳುವರಿ ಸ್ವಲ್ಪ ಚೆನ್ನಾಗಿರುತ್ತೆ. ಸುತ್ತಮುತ್ತ ಬೆಟ್ಟ ಗುಡ್ಡ, ಒಳ್ಳೆಯ ಕಾಡು ವಾತಾವರಣ ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತೈತಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೆಕ್ಕೆಜೋಳ ಹಾಕಿದ್ದಾರೆ. ಮಳೆಗಾಲ ಟೈಮ್ನಾಗೆ ಕಡೆ ಎಲ್ಲ ಮೆಕ್ಕೆಜೋಳ ಜಾಸ್ತಿ ಹಾಕ್ತಾರೆ. ಅದೊಂಥರ ಬೆದಲು ಸೀಮೆ ಇದ್ದಂಗೆ ಬೇಸಿಗೆ ಟೈಮ್ನಾಗೆ. ಅಲ್ಲಿ ಮುಂದ್ಗಡೆ ಒಂದು ಹಳ್ಳ ಹರಿತಾ ಇದೆ, ಫುಲ್ ಜೋರು ಹಳ್ಳ. ಮಳೆಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ನೀರು ಇರೋದಿಲ್ಲ. ಬನ್ನಿ, ಹಳ್ಳದ ಹತ್ರ ಹೋಗಲ್ಲ ನನಗೆ. ಎಲ್ಲ ಮೆಕ್ಕೆಜೋಳ ನೋಡ್ರಿ, ಇವೆಲ್ಲ ಗೋಲ್ ಕಾಣ್ತೈತಲ್ಲ, ಅದೇ ಹಳ್ಳ, ಸಣ್ಣ ಹಳ್ಳ. ಮಳೆಗಾಲದಲ್ಲಿ ಮಳೆ ಬಂದು ಬರ್ತೈತೆ ಅದು. ಆ ಕಡೆ ಅಡಿಕೆ ತೋಟ ಇದೆ. ಎಲ್ಲ ಸೀರೆ ಕಟ್ಬಿಟ್ಟಿದ್ದಾರೆ, ಅದೇ ಪ್ರಾಣಿ ಪಕ್ಷಿ ಬರುತ್ತೆ ಅದಕ್ಕೆ. ಹೊರಗಡೆ ಇಳಿಬೇಕು, ಇಲ್ಲಾಂದ್ರೆ ಜಾರ್ತತೆ ಅಂತ ಇದೆ. ನೋಡಿ, ಬೇಸಿಗೆಲ್ಲ ಸ್ವಲ್ಪ ನೀರು ನಿಂತ್ಕೊಳ್ಳಿ ಪ್ರಾಣಿಗಳಿಗೆ ಅಂತ, ನೀರು ಕುಡಿಯೋಕ್ಕೆ. ನೀರು ಹರಿದು ಎಲ್ಲ ಪಾಚಿ ಕಟ್ಬಿಟ್ಟೈತೆ, ಎಲ್ಲ ಜಾರ್ತೈತೆ. ಎಲ್ಲ ಹಳ್ಳ ಜಾಸ್ತಿ ಹಳ್ಳ ಬಂದ್ರೆ ಇದೆಲ್ಲ ನೀರು ಸ್ವಲ್ಪ ಕಮ್ಮಿ ಬರ್ತಾ ಇದೆ ಹಳ್ಳ. ಇದು ಮಧ್ಯಾಹ್ನದ ಟೈಮ್ ಆಗಿರೋದ್ರಿಂದ ಪ್ರಾಣಿ ಪಕ್ಷಿ ಎಲ್ಲ ಸ್ವಲ್ಪ ಕಡಿಮೆ. ಬೆಳಗಿನ ಜಾವ ಮತ್ತೆ ಸಂಜೆ ಟೈಮೆಲ್ಲ ಜಾಸ್ತಿ ಪ್ರಾಣಿ ಪಕ್ಷಿ ಕಡೆ ಬರ್ತವೆ. ಸಂಜೆ ಟೈಮ್ ಪ್ರಾಣಿ ಎಲ್ಲ, ಕಾಡು ಪ್ರಾಣಿಗಳ ಬರ್ತವೆ, ಅದಕ್ಕೆ ಜನ ಜಾಸ್ತಿ ಅಡ್ಡಾಡಲ್ಲ ಸಂಜೆ ಟೈಮ್. ಇದು ನೋಡ್ರಿ ಫ್ರೆಂಡ್ಸ್, ನಮ್ಮ ಸುತ್ತಮುತ್ತಲಿನ ವಾತಾವರಣ ಎಷ್ಟು ಪ್ರಶಾಂತವಾಗಿದೆ.